ಯತ್ರ ಯೋಗೇಶ್ವರ ಶಂಭೋ ತತ್ರ ಪಾತ್ರೋ ಧನುಧರಃ ಯತ್ರ ಪೂರ್ವೋ ವಿಜಯೋ ಸಂಭೂತೋ ನಮೋ ನಮಃ. ಹರಿ ಓಂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭೂನಿಲಾ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಬ್ರಹ್ಮ ವಿಷ್ಣು ಮಹೇಶ್ವರ ಯಮಾಃ ನೈಋತ್ಯಾಃ ಅಷ್ಟದಿಕ್ಪಾಲಕಃ ಪಿತೃದೇವತಃ ಕಳಶಸ್ಥಾಪನಾಂಗ ಪೂಜಾಂ ಕರಿಷ್ಯೆ. ಹರಿ ಓಂ ಅಂಧತ್ವ ಮೂಕತ್ವ ಪ್ರೇತತ್ವ ಪ್ರೇತಬಾಧ ನಿವಾರಣಾರ್ಥಂ ಮಾರ್ಗಮಧ್ಯೆ ದಾಹ ತಾಪ ಹಸಿವು ಬಾಯಾರಿಕೆ ನಿವಾರಣಾರ್ಥಂ ನಾರಾಯಣ ಬಲಿಪ್ರದಾನೇನಾಂ ಕರ್ಮಂ ಕರಿಷ್ಯೆ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಮೋಕ್ಷನಾರಾಯಣ ದೇವತಾಭ್ಯೋ ನಮಃ. ಗಯಶ್ರಾದ್ದತ್ತಾಯ ಪಿತೃಕರ್ಮಾದಿಕಾಲ ಪ್ರೇತಮೋಕ್ಷ ಪ್ರೇತ ಸಂಸ್ಕಾರಾದಿ ಪೂರ್ಣಾನುಗ್ರಹ ಫಲಪ್ರಾಪ್ತ್ಯರ್ಥ ತಿಲಹೋಮ ನಾರಾಯಣ ಹೋಮ ರುದ್ರಹೋಮಾದಿ ಪ್ರೇತಹೋಮಾದಿ ಕರ್ಮಾಂ ಕರಿಷ್ಯೆ. ಶ್ರೀಮನ್ನಾರಾಯಣ ಪುಟರೇಕಾಕ್ಷ ದೇವತಾಭ್ಯೋ ನಮಃ. ಎಲ್ಲ ಕೇಳ್ಕೊಳ್ಳಿ ನೋಡಿ. ಪ್ರೇತ ಮೋಕ್ಷ ಅಂದರೆ ಈ ರೀತಿಯಾದಂಥ ನಾವು ಮಾಡಿರತಕ್ಕಂಥ ಈ ಪ್ರೇತ ಮೋಕ್ಷಾದಿಗಳು ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಯಮ ನಿಮ್ಮ ಪಿತೃದೇವತೆಗಳು ಪ್ರಮುಖದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಶ್ರೀಹರಿಯ ಪಾದದಲ್ಲಿ ಕಳಶ ಸ್ಥಾಪನೆಯನ್ನು ಮಾಡಿ ನೀವು ತಂದಿರತಕ್ಕಂಥ ದೃಷ್ಟಿಕಾಯಿಗಳಲ್ಲಿ ನಾವು ಪ್ರೇತಾವಾನೆ ಅಂದರೆ ಸತ್ತಿರೋರು ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಸತ್ತಿರ್ತಾರೋ ಅಂಥ ಆತ್ಮಗಳನ್ನೆಲ್ಲ ಅಲ್ಲಿಗೆ ಬಂಧಿಸಿ ಅವರಿಗೆ ಅರ್ಘ್ಯ ಪಾದ್ಯ ಆಚಮ್ಯಾದಿಗಳನ್ನು ಕೊಟ್ಟು ಅವರಿಗೆ ಮೋಕ್ಷವನ್ನು ಕೋರತಕ್ಕಂಥದ್ದು. ಬಲಭಾಗ ಎಡಭಾಗದಲ್ಲಿ ಇರತಕ್ಕಂಥ ಕೇಶವ ನಾರಾಯಣ ಮಾಧವ ಗೋವಿಂದ ವಿಷ್ಣು ಮಧುಸೂದನ ತ್ರಿವಿಕ್ರಮ ವಾಮನ ಶ್ರೀಧರ ಋಷಿಕೇಶ. ಹಾಗಾಗಿ 10 ದಶಬ್ರಾಹ್ಮಣರು ದ್ವಾದಶ ಬ್ರಾಹ್ಮಣ ಅಂತ ಹೇಳ್ತೀವಿ. ದೇವಬ್ರಾಹ್ಮಣರ ಮುಂದೆ ಪ್ರೇತಗಳಿಗೆ ಹವಿಷ್ಯಗಳು ಇದು ಪಿಂಡ. ನಮಸ್ತೇಶು ನಾರಾಯಣ ಶಂಕುಚಕ್ರ ಗದಾಧರ ಅಕ್ಷಯಂ ಪಿಂಡದಾನೇನ ವಸು ರುದ್ರ ಆದಿತ್ಯ ಸ್ವರೂಪಸ್ಯ. ರುದ್ರ ಗರುಡ ಪಕ್ಷಿ ವಾಯಸ ಜಲಚಲ ಕ್ರಿಮಿಕೀಟ ರೂಪೇಣ ಅಂತ ಹೇಳ್ತೀವಿ. ಈ ಪಿಂಡಗಳ ಅರ್ಥ ಭಗವಂತನ ಒಂದು ಸನ್ನಿಧಿಯಲ್ಲಿ ಇರತಕ್ಕಂಥ ಆತ್ಮಗಳಿಗೆ ಯಾವ ರೂಪಾಕಾರವಾಗುತ್ತೆ ಅಂದರೆ ಈ ಭೂಮಿ ಬೃಹಳಾಕಾರವಾಗಿರೋದರಿಂದ ಗುಂಡಾಕಾರ ಅಂತ ಹೇಳ್ತೀವಿ. ಆ ಸರ್ಕಲಿನ ಒಂದು ಗುಂಡಾಕಾರ ಬಾಲಿನ ರೂಪದಲ್ಲಿರತಕ್ಕಂಥ ಭೂಮಿ. ನಾವು ಜನನವನ್ನು ಆಗಬೇಕಾದರೆ ತಾಯಿಯ ಗರ್ಭದಲ್ಲಿ ಪಿಂಡ ಅಂತ ಹೇಳ್ತೀವಿ ನೋಡಿ. ಹುಟ್ಟುವಾಗ ಪಿಂಡ, ಸತ್ತ ಮೇಲೆ ಪಿಂಡ. ಹಾಗಾಗಿ ನಾವು ಹುಟ್ಟುವಾಗಲೂ ಅದರ ಆ ಪಿಂಡ ತೆಗೆಸ್ಬಿಡು, ಆ ಪಿಂಡ ಇದಾಗೋಗಲಿ, ಏನೋ ಒಂದು ಪ್ರಾಬ್ಲಮ್ಗಳಿಂದ ಅಂದ್ಬಿಡ್ತಾರೆ ಆ ಪಿಂಡ ಇವಳು ಹೊಟ್ಟೆಲ್ಲಿ ಬೆಳೆಯೋದು ಬೇಡ ಅಂತಾರೆ, ಅದು ಪಿಂಡ ಅಂತ. ಸತ್ತ ಮೇಲೆ ಹಾಕೋದು ಪಿಂಡ ಅಂತ. ಹಾಗಾಗಿ ಅದು ಗುಂಡಾಕಾರವಾಗಿ ಕಿಂಚತ್ತ ಅನ್ನವನ್ನು ನಾವು ಪಿಂಡ ರೂಪದಲ್ಲಿ ಆತ್ಮಗೆ ಸತ್ತಿರತಕ್ಕಂಥ ಆತ್ಮಗೆ ನಾವು ಆ ರೀತಿಯಾಗಿ ಮಾಡತಕ್ಕಂಥದ್ದು. ಆ ಪಿಂಡದ ಸಹಾಯ ಭಗವಂತನಿಗೆ ಹೇಳ್ತೀವಿ. ನಮಸ್ತೇಶು ನಾರಾಯಣ ಶಂಕುಚಕ್ರ ಗದಾಧರ ಅಕ್ಷಯಂ ಪಿಂಡದಾನೇನ ವಸು ರುದ್ರ ಆದಿತ್ಯ ಸ್ವರೂಪಸ್ಯ ಇದಂ ಪಿಂಡಂ ಆತ್ಮತೃಪ್ತಿಕರೋ ಭವ. ಅಂದರೆ ನಾವಿಟ್ಟಿರೋ ಪಿಂಡ ಈ ಸೈಜು, ಇದು ಆತ್ಮಕ್ಕೆ ಸಾಲೋದಿಲ್ಲ ನಾರಾಯಣ, ಅದನ್ನು ನೀನು ದಪ್ಪ ಮಾಡಿಸು. ಆ ಪ್ರೇತಕ್ಕೆ ತೃಪ್ತಿಯಾಗ ಕಾಲದಲ್ಲಿ ಹೊಟ್ಟೆ ತುಂಬಲಿ. ಅದಕ್ಕೆ ಅಕ್ಷಯಂ ಪಿಂಡದಾನೇನ, ಪಿಂಡ ಎಷ್ಟಾದರೂ ದೊಡ್ಡದಾಗಲಿ ಆತ್ಮಕ್ಕೆ ನೀನು ಆಶೀರ್ವಾದ ಮಾಡಬೇಕು, ಆತ್ಮಕ್ಕೆ ನೀನು ಸದ್ಗತೆಗಳನ್ನು ಕೊಡಬೇಕು ಅಂತ ಹೇಳಿ ಮಾಡತಕ್ಕಂಥದ್ದು. ಶ್ರೀಮನ್ನಾರಾಯಣನಿಗೆ ನಾರಾಯಣ ಹೆಸರಿನಲ್ಲಿ ಹೋಮ, ತಿಲ ಹೋಮ, ಪ್ರೇತ ಹೋಮ, ಮೃತನ್ನ ಕವಳ ಹೋಮ. ಈಗ ಬೆಳಿಗ್ಗೆ ಪ್ರಾತಃ ಕಾಲದಿಂದ ನೀವೇನು ಮಾಡಿದ್ರು ಅದೆಲ್ಲ ಒಂದು ಆತ್ಮಗಳ ಹವಿಷ್ಯಗಳು. ಸ್ವರ್ಗದಲ್ಲಿರತಕ್ಕಂಥವರು, ನರಕದಲ್ಲಿರತಕ್ಕಂಥದ್ದು, ಯಮಲೋಕದಲ್ಲಿರತಕ್ಕಂಥವರು. ಆ ಲೋಕದಲ್ಲಿ ವೈತರಣಾ ನದಿ, ಆ ವೈತರಣಾ ನದಿ ಪಾಪಕರ್ಮಗಳನ್ನು ನಾವು ಪರಿಹಾರ್ಥವಾಗಿ ಮಾಡ್ಕೋಬೇಕಾದ್ರೆ ಈ ರೀತಿಯಾದಂಥ ಗೋದಾನ, ಭೂದಾನ, ಸುವರ್ಣದಾನ, ಲವಣ ಲೋಪ್ಯ ಇತ್ಯಾದಿ ದಾನಗಳನ್ನು ಕೊಟ್ಟು ಗೋಬಾಲದ ಸಹಾಯಕವಾಗಿ ಆತ್ಮಕ್ಕೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಗೋದಾನವನ್ನು ಕೊಡ್ತಾರೆ. ಆಯಿತಾ. ಬ್ರಹ್ಮದೇವಾಯ ಗೋಬ್ರಾಹ್ಮಣಮಿತಾಯ ಚ ಜಗತ್ಪಿತಾಯ ಕೃಷ್ಣಾಯ ಗೋವಿಂದಾಯ ನಮಃ. ಬ್ರಹ್ಮಸ್ವರೂಪನಾದ ಪಾರ್ಟಿ ಬಂದಿಟ್ಟು ನೋಡು. ಬ್ರಹ್ಮಸ್ವರೂಪನಾಗಿರತಕ್ಕಂಥ ಬ್ರಾಹ್ಮಣೋತ್ತಮನಿಗೆ ಶ್ರದ್ಧಾಕರ್ಮಗಳನ್ನು ಮಾಡಿಸಿ
ಸಕಲ ದಾನಗಳನ್ನು ಕೊಟ್ಟು ಸತ್ತಿರೋರು ಯಾವ ಋಣ ಬಾಧೆಗಳಲ್ಲಿರ್ತಾರೋ ಆ ಋಣ ಬಾಧೆಗಳೆಲ್ಲ ನಿರ್ಮುಕ್ತಿ ಆಗಲಿ ಅಂತ ಮಾಡತಕ್ಕಂಥದ್ದೇ ಪ್ರೇತ ಮೋಕ್ಷ ನಾರಾಯಣ ಬಲಿ. ಎಲ್ಲ ಹೇಳಿ, ಓಂ ನಮೋ ನಾರಾಯಣಾಯ. ಶ್ರೀಮನ್ ಕೈ ಮುಕ್ಕೊಂಡು ಹೇಳಬೇಕು, ಶ್ರೀಮನ್ ನಾರಾಯಣಾಯ. ಓಂ ನಮೋ ನಾರಾಯಣಾಯ ಶ್ರೀಮನ್ನಾರಾಯಣಾಯ ಶರಣಂ ಶರಣಂ ಪ್ರಬದ್ಧೆ. ಇಂದಿರಾರಮಣ ಗೋವಿಂದ. ಶಂಭೋ ಶಂಕರ. ಹರ ಹರ ಮಹಾದೇವ್.